58 ಜನರ ಬಲಿ ಪಡೆದಿದ್ದ ಕೊಯಮತ್ತೂರು ಬಾಂಬ್ ಬ್ಲಾಸ್ಟ್ ಆರೋಪಿ ಸೆರೆ. 1998ರ ಸರಣಿ ಸ್ಫೋಟದಲ್ಲಿ ಕೂದಳೆಲೆ ಅಂತರದಲ್ಲಿ ಪಾರಾಗಿದ್ದ ಎಲ್ಕೆ ಅಡ್ವಾಣಿ. ತರಕಾರಿ ಮಾರಾಟ ಮಾಡಿಕೊಂಡು ತಲೆಮರೆಸಿಕೊಂಡಿದ್ದ ಕೊಯಮತ್ತೂರು ಬಾಂಬ್ ಬ್ಲಾಸ್ಟ್ ಭಯೋತ್ಪಾದಕ. 1998ರಲ್ಲಿ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಡೆದಿದ್ದ ಸರಣಿ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಪ್ರಮುಖ ಆರೋಪಿಯೊಬ್ಬನನ್ನ 27 ವರ್ಷಗಳ ಬಳಿಕ ಕರ್ನಾಟಕದ ವಿಜಯಪುರದಲ್ಲಿ ವಶಕ್ಕೆ ಪಡೆಯಲಾಗಿದೆ. ಬೇರೆ ಬೇರೆ ಕಡೆ ತಲೆಮರೆಸಿಕೊಂಡಿದ್ದ 1998ರ ಕೊಯಮತ್ತೂರು ಬಾಂಬ್ ಸ್ಫೋಟದ ಪ್ರಮುಖ ಆರೋಪಿ ಸಾದಿಕ್ ರಾಜನನ್ನ ಕೊನೆಗೂ ಕೊಯಮತ್ತೂರು ಪೊಲೀಸರು ವಿಜಯಪುರ ನಗರದಲ್ಲಿ ಬಂಧಿಸಿದ್ದಾರೆ. 48 ವರ್ಷದ ಈತ ಕಳೆದ ಕೆಲವು ವರ್ಷಗಳಿಂದ ಸಾದಿಕ್, ಸಿದ್ದಿಕಿ ರಾಜ, ಟೈಲರ್ ರಾಜ, ವಲರಂಥ ರಾಜ, ಶಹಜಾನ್, ಅಬ್ದುಲ್ ಮಜೀದ್, ಮಕಾಂದರ್, ಶಹಜಾನ್ ಶೇಖ್ ಎಂದೆಲ್ಲ ಬೇರೆ ಬೇರೆ ಹೆಸರುಗಳನ್ನ ಇಟ್ಟುಕೊಂಡು ಬೇರೆ ಬೇರೆ ಕಡೆ ತಲೆಮರೆಸಿಕೊಂಡು ಓಡಾಡುತ್ತಿದ್ದ. ಮೂಲತಃ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ನಿವಾಸಿಯಾಗಿದ್ದ ಈತ ಕಳೆದ ಹಲವು ವರ್ಷಗಳಿಂದ ತರಕಾರಿ ಮಾರಾಟ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ. ಮತ್ತೆ ಹುಬ್ಬಳ್ಳಿ ಮೂಲದ ಮಹಿಳೆಯೊಂದಿಗೆ ವಿವಾಹವಾಗಿದ್ದ ಎಂಬ ಖಚಿತ ಮಾಹಿತಿಯನ್ನ ಕೊಯಮತ್ತೂರು ಪೊಲೀಸರು ಹಾಗೂ ಭಯೋತ್ಪಾದಕ ನಿಗ್ರಹ ದಳದ ಪೊಲೀಸರು ಪಡೆದಿದ್ದರು. ಈತ ಕೊಯಮತ್ತೂರು ಬಾಂಬ್ ಬ್ಲಾಸ್ಟ್ನ ಮತ್ತೋರ್ವ ಪ್ರಮುಖ ಆರೋಪಿಯಾಗಿದ್ದ ಎಸ್ಎ ಭಾಷಾ ಸ್ಥಾಪಿಸಿದ ನಿಷೇಧಿತ ಸಂಘಟನೆಯಾದ ಅಲ್ ಉಮ್ಮಾದ ಮುಂಚೂಣಿಯ ಕಾರ್ಯಕರ್ತನಾಗಿದ್ದ. ಸದ್ಯ ರಾಜನನ್ನ ವಿಜಯಪುರದಲ್ಲಿ ಅರೆಸ್ಟ್ ಮಾಡಿದ್ದು ಕೊಯಮತ್ತೂರಿಗೆ ಕರೆತಂದು ಜುಲೈ 10ರಂದು 5ನೇ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು. ನ್ಯಾಯಾಲಯವು ಆತನನ್ನ ಜುಲೈ 24ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಈತ ವೃತ್ತಿಯಲ್ಲಿ ಟೈಲರ್ ಆಗಿದ್ದು ಉಕ್ಕಂಡಂನ ವಲ್ಲಲ್ ನಗರದಲ್ಲಿ ಒಂದು ಮನೆಯನ್ನ ಬಾಡಿಗೆ ಪಡೆದಿದ್ದ. ಅಲ್ಲಿ ಉಗ್ರಗಾಮಿಗಳು ಸರಣಿ ಸ್ಫೋಟಗಳಲ್ಲಿ ಬಳಸಿದ ಬಾಂಬ್ಗಳನ್ನು ತಯಾರಿಸಿ ಸಂಗ್ರಹಿಸಿದ್ದ ಈತ 1998ರ ಸರಣಿ ಬಾಂಬ್ ಸ್ಫೋಟಗಳ ಜೊತೆಗೆ ಅವನು ಹಲವಾರು ಭಯೋತ್ಪಾದನಾ ಪ್ರಕರಣಗಳು ಮತ್ತು ಕೋಮು ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ರಾಜ ವಿರುದ್ಧ ನಾಗೂರ್ ಪೊಲೀಸ್ ಠಾಣೆ, ಕೊಯಮತ್ತೂರಿನ ರೇಸ್ ಕೋರ್ಸ್ ಪೊಲೀಸ್ ಠಾಣೆ ಮತ್ತು ಮಧುರೈನ ಕರಿಮೇಡು ಪೊಲೀಸ್ ಠಾಣೆಗಳಲ್ಲಿ ಕೊಲೆ ಪ್ರಕರಣಗಳು ದಾಖಲಾಗಿವೆ. ಇನ್ನು 1998ರ ಫೆಬ್ರವರಿ 14ರಂದು ಕೊಯಮತ್ತೂರಿನ ಆರ್ಎಸ್ ಪುರಂನಲ್ಲಿ ಬಿಜೆಪಿ ಸಾರ್ವಜನಿಕ ಸಭೆಯೊಂದನ್ನು ಆಯೋಜಿಸಿತ್ತು. ಇದರಲ್ಲಿ ಹಿರಿಯ ನಾಯಕ ಎಲ್ಕೆ ಅಡ್ವಾಣಿ ಭಾಗವಹಿಸಬೇಕಿತ್ತು. ಸಭೆಯ ವೇದಿಕೆಯಿಂದ ಕೇವಲ 100 ಮೀಟರ್ ದೂರದಲ್ಲಿ ಇರಿಸಲಾಗಿದ್ದ ಬಾಂಬ್ ಸ್ಫೋಟಗೊಂಡಿತು. ಅಡ್ವಾಣಿಯವರ ವಿಮಾನ ವಿಳಂಬವಾದ ಕಾರಣ ಅವರು ದಾಳಿಯಿಂದ ತಪ್ಪಿಸಿಕೊಂಡು ಬದುಕಿ ಉಳಿದಿದ್ದರು. ಆದರೆ ಅಂದು ಸಂಭವಿಸಿದ ಸರಣಿ ಬಾಂಬ್ ಬ್ಲಾಸ್ಟ್ 58 ಜನರ ಬಲಿ ಪಡೆದುಕೊಂಡಿತ್ತು ಮತ್ತು 250ಕ್ಕೂ ಹೆಚ್ಚು ಜನ ಗಾಯಗೊಳ್ಳಲು ಕಾರಣವಾಗಿತ್ತು. ಮಧ್ಯಾಹ್ನ 4 ಗಂಟೆ ವೇಳೆಗೆ ಕೊಯಮತ್ತೂರು ಜಂಕ್ಷನ್ ರೈಲ್ವೆ ನಿಲ್ದಾಣದ ಸೈಕಲ್ ಸ್ಟ್ಯಾಂಡ್ ಸೇರಿದಂತೆ 19 ಸ್ಫೋಟಗಳು ನಗರದ 11 ವಿವಿಧ ಸ್ಥಳಗಳಲ್ಲಿ ನಡೆದಿದ್ದವು.